ಭಾರತದಲ್ಲಿ ಬಂಡಲ್ ಬಾಬಾಗಳಿಗೇನು ಕಡಿಮೆ ಇಲ್ಲ ಕಣ್ರಿ, ಎಲ್ಲಿ ಹೋದ್ರೂ ಸಿಗ್ತಾರೆ. 2012ರಲ್ಲೂ ಅವರು ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ಜನರಿಗೆ ಮಾತ್ರ ಅವರು ತಲೆನೋವಾಗಿದ್ರು. ಹಾಗಾದ್ರೆ ಇಲ್ಲಿದೆ ನೋಡಿ ತಲೆನೋವು ಸುದ್ದಿ 2012. ಸ್ವಾಮೀಜಿಗಳು ಅಂದ್ರೆ ಸಾಕು ನಮ್ಮ ಜನರು ಅಡ್ಡಡ್ಡ ಉದ್ದುದ್ದ ಬಿದ್ದುಬಿಡ್ತಾರೆ. ಹಿಂದೆ ಮುಂದೆ ಅಂತ ಏನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಾಮಿ. ಅಂತ ಡೋಂಗಿ ಬಾಬಾಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಆ ಮಹಾಶಯರು ಯಾವ ಪಾರ್ಟಿ ಡ್ಯಾನ್ಸ್ ಮಾಡ್ತಾರೆ, ಹೆಂಗ್ ಮೋಡಿ ಮಾಡ್ತಾರೆ ಅನ್ನೋದನ್ನ ನೀವು ನೋಡಲೇಬೇಕು. ನಿತ್ಯಾನಂದನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆತನ ಬಗ್ಗೆ ಹೇಳೋದಕ್ಕೆ ಏನೂ ಉಳಿದಿಲ್ಲ. ಗೊತ್ತೇ ಇರಲಿಲ್ಲ ಬಾವು. ಬಂಡವಾಳ ಗೊತ್ತಾದ್ರೂ ನಮ್ಮ ಜನರು ಆತನ ಹಿಂದೆ ಸುತ್ತೋದನ್ನ ಬಿಟ್ಟಿಲ್ಲ. ಇದೇ ರೀತಿಯ ಕಪಟ ಸನ್ಯಾಸಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಕಣ್ರಿ. ಅವರನ್ನ ಸಾಕ್ತಾ ಇರೋರು ಮತ್ತಾರೋ ಅಲ್ಲ, ಅಮಾಯಕ ಜನರೇ. ಅವರನ್ನೇ ದೇವರು ಅಂದ್ಕೊಂಡು ಪೂಜಿಸ್ತಾ ಇದ್ದಾರೆ. ಅಂತಾರೆ ಇವನನ್ನ ದೇವರು, ಇವನ್ನ ನಂಬಿದ್ರೆ ಮಾತ್ರ ಕಾದಿನೇ ಹಾಳಾಗಿದೆ ಇವನಿಂದ, ಇವನ್ ಕಾಲಿಟ್ಟಲ್ಲೆಲ್ಲ. ಅಂತಾರೆ ಇವನನ್ನ ದೇವರು, ಇವನ್ ನಂಬಿದ್ರೆ ಮಾತ್ರ ಕಾದಿನೇ ಹಾಳಾಗಿದೆ ಇವನಿಂದ, ಇವನ್ ಕಾಲಿಟ್ಟಲ್ಲೆಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನಪ್ಪಾ ಅಂತೀರಾ? ಇದೇ ರೀತಿ ಮುಖವಾಡ ಹಾಕಿಕೊಂಡು ನಮ್ಮ ದೇಶದಲ್ಲಿ ಬದುಕೋ ಸ್ವಾಮೀಜಿಗಳಿಗೇನು ಕಡಿಮೆ ಇಲ್ಲ. ಆ ಸ್ವಾಮಿಗಳು ಏನ್ ಮಾಡ್ತಾರೆ, ಜನರ ಕಣ್ಣಿಗೆ ಹೇಗೆ ಮಣ್ಣೆರ್ತಾರೆ, ಹೇಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಮೊದಲಿಗೆ ನಿರ್ಮಲ್ ಬಾಬಾ ಬಗ್ಗೆ ಹೇಳಬೇಕು. ಈತ ಸ್ವಯಂ ಘೋಷಿತ ದೇವಮಾನವನಂತೆ. ಬಟ್ಟೆ ಅಂಗಡಿ ತೆರೆದು ಕೈ ಸುಟ್ಟುಕೊಂಡ ನಂತರ ದೇವಮಾನವನ ಅವತಾರ ತಾಳಿದವನು. ಗೊತ್ತೇ ಇರಲಿಲ್ಲ ಬಾವು. ಥರ್ಡ್ ಐ ಆಫ್ ನಿರ್ಮಲ್ ಬಾಬಾ ಕಾರ್ಯಕ್ರಮದ ಮೂಲಕ ಪ್ರಚಾರಕ್ಕೆ ಬಂದ. ವಂಚನೆ ಅಪರಾಧ ಪ್ರಕರಣಗಳಲ್ಲಿ ಈತನದ್ದೇ ಸಿಂಹಪಾಲು ಸ್ವಾಮಿ, ಸಿಂಹಪಾಲು. ಬಾಬಾಗಳು ಕೋಟಿ ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ. ಅಂದ ಹಾಗೆ ಈ ನಿರ್ಮಲ್ ಬಾಬಾ ಆಸ್ತಿ ಬರೋಬ್ಬರಿ 250 ಕೋಟಿ. ಇನ್ನು ಈತ ಪ್ರೇಮಾನಂದ. ಈತನು ಕಪಟ ಸನ್ಯಾಸಿಗಳ ಲಿಸ್ಟ್ನಲ್ಲಿ ಸೇರ್ಕೊಂಡಿದ್ದಾನೆ. ಗೊತ್ತೇ ಇರಲಿಲ್ಲ ಬಾವು. 1951ರಲ್ಲಿ ಶ್ರೀಲಂಕಾದಲ್ಲಿ ಪ್ರೇಮಾನಂದನ ಜನನವಾಯಿತು. 17ನೇ ವಯಸ್ಸಿಗೆ ಪ್ರೇಮಾನಂದ ದೇವಮಾನವನ ಅವತಾರ ಅಂತ ಘೋಷಣೆ ಮಾಡಿಕೊಂಡ. 1972ರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿ ಬಳಿ ಆಶ್ರಮ ಸ್ಥಾಪನೆ ಮಾಡಿದ. ಅಲ್ಲಿಂದ ಶುರುವಾದವು ನೋಡಿ ಸ್ವಾಮಿ ಈ ಸ್ವಾಮಿಯ ಆಟಗಳು. ತಿರುಚನಾಪಳ್ಳಿ ಸಾಯಿಬಾಬಾ ಎಂದೇ ಪ್ರಖ್ಯಾತನಾಗಿದ್ದ ಈ ಮಹಾಶಯ ಭಕ್ತರಿಗೆ ಮೋಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಷ್ಟು ಬೇಗ ಫೇಮಸ್ ಆದನೋ ಅಷ್ಟೇ ಬೇಗ ಅತ್ಯಾಚಾರ, ಕೊಲೆ ಪ್ರಕರಣಗಳಿಂದಾಗಿ ಕುಖ್ಯಾತಿ ಆದವನು. ಆಮೇಲೆ ಒಂದು ದಿನ ನೆಗೆದು ಬಿದ್ದ. ಈ ರೀತಿ ಸ್ವಾಮೀಜಿಗಳು ಮೋಸ ಮಾಡೋದು ಇದೇ ಮೊದಲೇನಲ್ಲ. ಹಂಗ ಕಾಯಿಲೆ ವಾಸಿ ಮಾಡ್ತೇನೆ, ಮಾರಕ ರೋಗಗಳಿಗೆ ಮದ್ದು ನೀಡ್ತೇನೆ, ಸಂತಾನ ಭಾಗ್ಯ ಕಲ್ಪಿಸ್ತೇನೆ ಅನ್ನೋ ಡೋಂಗಿ ಬಾಬಾಗಳು ನಮ್ಮ ನಡುವೆ ಆರಾಮವಾಗಿಯೇ ಇದ್ದಾರೆ. ಅವರ ಬಂಡವಾಳ ಗೊತ್ತಿದ್ರು ಇರುಳು ಕಂಡ ಬಾವಿಗೆ ಹಗಲಲ್ಲಿ ಜನರು ಬೀಳ್ತಾ ಇದ್ದಾರೆ. ಕಪಟ ವೇಷಧಾರಿಗಳು ಎದುರಿಗೆ ಬಂದ್ರೆ ಸಾಕು, ಪೂರ್ವಾಪರ ವಿಚಾರಿಸದೆ ಕಾಲಿಗೆ ಬೀಳೋ ಜನರ ಮುಗ್ಧತೆಯಿಂದಾಗಿಯೇ ಇಂಥ ಕಳ್ಳಸ್ವಾಮಿಗಳು ಹೆಚ್ಚಾಗುತ್ತಾರೆ. ಮೋಸ ಹೋಗುವವರು ಎಲ್ಲಿಯವರೆಗೂ ಇರುತ್ತಾರೋ ಅಲ್ಲಿಯವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಗೊತ್ತೇ ಇರಲಿಲ್ಲ ಬಾವು. ಇದನ್ನ ನಮ್ಮ ಜನರು ಅರ್ಥಿಕೊಳ್ಳಬೇಕು ಅಷ್ಟೇ. ಇಲ್ಲಾಂದ್ರೆ ಟೋಪಿ ಬೀಳೋದು ಗ್ಯಾರಂಟಿ ಸ್ವಾಮಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿಯಪ್ಪ, ಅದು ನಿಮಗೆ ಬಿಟ್ಟ ವಿಷಯ.
ನಿಮಗೆ ಗೊತ್ತಿರಲೇಬೇಕು, ನಿತ್ಯಾನಂದ, ನಿರ್ಮಲ್ ಬಾಬಾ, ಪ್ರೇಮಾನಂದ ಈ ಬಾಬಾಗಳನ್ನು ಜನರೇ ಬೆಳೆಸಿದ್ದು. ಇಲ್ಲ ಅಂದರೆ ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದೇ ರೀತಿ ಫೇಮಸ್ ಆಗಿ ಮಣ್ಣು ಮುಕ್ಕಿರೋ ಬಾಬಾಗಳಿಗೇನು ಕಡಿಮೆ ಇಲ್ಲ. ಕಾವಿ ಹಾಕಿದ್ರೆ ಸೇಫ್ ಅಂತ ಅಂದ್ಕೊಂಡು ಬದುಕೋ ಕೆಲ ಕಳ್ಳ ಸ್ವಾಮಿಗಳಿದ್ದಾರೆ. ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು. ಅಬ್ಬಾ, ಏನ್ ಡ್ಯಾನ್ಸು, ಏನ್ ಸ್ಟೆಪ್! ಸುತ್ತಲೂ ಜನರ ಗುಂಪು ಇದ್ರು ಡೋಂಟ್ ಕೇರ್. ತಲೆ ಮೇಲೊಂದು ಟವಲ್, ಹೆಗಲ ಮೇಲೊಂದು ಬಟ್ಟೆ ಹಾಕೊಂಡು ಕುಣಿಯುತ್ತಿರುವ ವ್ಯಕ್ತಿ. ಸರಾಯಿ ಶಿಷ್ಯಲ್ಲಿ ಹಾಡು ಹಾಡಿಗೆ ತಕ್ಕಂತೆ ಡ್ಯಾನ್ಸ್. ಇವನೇನು ದೇವದಾಸನೂ ಅಲ್ಲ, ಹಾದಿ ಬದಿಯಲ್ಲಿ ಕುಡಿದು ತೂರಾಡುವ ಕುಡುಕನೂ ಅಲ್ಲ, ಇವನೊಬ್ಬ ಸ್ವಾಮಿಯಂತೆ. ಮಹಾನ್ ಆಸಾಮಿ. ಮೊದಲು ನೀವು ಇವನ ಆಟ, ಹುಡುಗಾಟ, ತುಂಟಾಟಗಳನ್ನ ಸರಿಯಾಗಿ ನೋಡಿ. ಇವನ ಹಿಂದೆ ಇಂಟ್ರೆಸ್ಟಿಂಗ್ ಆಗಿರೋ ಕಹಾನಿಯೇ ಇದೆ. ಈ ಸ್ವಾಮಿ ಒಬ್ಬ ದೊಡ್ಡ ಫಟಿಂಗ. ಭಕ್ತರಿಗೆ ಸರಾಯಿ ನೈವೇದ್ಯ ಮಾಡಿಸಿ ಭಕ್ತರೊಂದಿಗೆ ತಾನು ಸರಾಯಿ ಕುಡಿದು ಕುಣಿಯುತ್ತಾನೆ. ಅದೇ ಮತ್ತಿನಲ್ಲಿ ತೇಲುತ್ತಾನೆ, ತನಗೆ ತಿಳಿದಂತೆ ಹೆಜ್ಜೆ ಹಾಕ್ತಾನೆ. ಅಯ್ಯಬ್ಬ, ಈ ರೀತಿ ಭಕ್ತರನ್ನ ಗುಂಡಿನ ಮತ್ತಿನಲ್ಲಿ ತೇಲಿಸಿ ಲಕ್ಷಾಂತರ ರೂಪಾಯಿ ಬೆಳ್ಳಿ ಬಂಗಾರ ದೋಚಿಕೊಂಡು ಓಡಿ ಹೋಗಿರುವ ಸ್ವಾಮಿಯ ಕಥೆ ಇದು. ಈತನ ಆಟಕ್ಕೆ ಮರಳಾಗಿ ಹಣ ಕೊಟ್ಟವರು ಈಗ ಪರಿತಪಿಸುತ್ತಿದ್ದಾರೆ. ಈತ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೆರಳ್ಳಿ ಗ್ರಾಮದಲ್ಲಿ ಚೆನ್ನಾಗಿಯೇ ಟೋಪಿ ಹಾಕಿ ಹೋಗಿದ್ದ. ಆ ಸಮಯದಲ್ಲಿ ಈತ ಊರಿನ ಜನರಿಗೆ ತಲೆನೋವು ಆಗಿದ್ದಂತೂ ನಿಜ. ಈತನಿಗೆ ಮಣ್ಣನ್ನ ಹೊನ್ನು ಮಾಡೋ ವಿದ್ಯೆ ಚೆನ್ನಾಗಿಯೇ ಗೊತ್ತಂತೆ. ಜನರ ತಲೆಗೂ ಚೆನ್ನಾಗಿಯೇ ಹುಳ ಬಿಟ್ಟಿದ್ದ. ನಂಬಿದವರು ಮಾತ್ರ ಉದ್ದುದ್ದ ನಾಮವನ್ನ ಸಾಧ್ಯವಿಲ್ಲದೆ ಹಾಕ್ಸ್ಕೊಂಡ್ರು. ದೆಹಲಿಯನ್ನ ನಡುಗಿಸಿದ್ದ ಇಚ್ಛಾಧಾರಿ ಸ್ವಾಮಿ ಭೀಮಾನಂದ ಅಲಿಯಾಸ್ ಶಿವಮೂರ್ತಿ ದ್ವಿವೇದಿ. ಮೂರು ಬಿಟ್ಟವರಂತೆ ಅಸಹ್ಯಕರವಾಗಿ ಕುಣಿಯೋದು ಈತನ ಚಾಡಿ. పరదేశినేను పరి నుంచి వచ్చేసాను. ಈತ ಎಂತ ಪ್ರಳಯಾಂತಕ ಅಂದ್ರೆ ದೆಹಲಿಯ ಆರ್ ಕೆ ಪುರಂನಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಅಲಾಟ್ ಮಾಡಿದ್ದ 2 ಸರ್ಕಾರಿ ಫ್ಲಾಟ್ಗಳಲ್ಲೇ ಸೆಕ್ಸ್ ರಾಕೆಟ್ ನಡೆಸ್ತಾ ಇದ್ದ. ಇಚ್ಛಾಧಾರಿ ಬಾಬಾ ಉತ್ತರ ಪ್ರದೇಶದ ಚಿತ್ರಕೂಟ್ ಜಿಲ್ಲೆಯ ಕುಗ್ರಾಮವೊಂದರಲ್ಲಿ ಹುಟ್ಟಿ ಬೆಳೆದಿದ್ದ. 39 ವರ್ಷದ ಇಚ್ಛಾಧಾರಿ ಬಾಬಾ ಮುನ್ನಿದೇವಿ ಅನ್ನೋ ಮಹಿಳೆಯನ್ನ ಮದುವೆ ಆಗಿದ್ದ. ಈತನಿಗೆ 13 ವರ್ಷದ ಮಗಳಿದ್ದಾಳೆ. ಹೆಂಡತಿ ಮಗುವನ್ನ ತನ್ನ ತಂದೆ ತಾಯಿ ಜೊತೆ ಹಳ್ಳಿಯಲ್ಲಿಟ್ಟಿದ್ದ ಈತ ದೆಹಲಿಯನ್ನ ತನ್ನ ಕಾರಸ್ಥಾನ ಮಾಡಿಕೊಂಡಿದ್ದ. ವಿಶೇಷ ಅಂದ್ರೆ ಈತನ ವಿರುದ್ಧ ವರದಕ್ಷಿಣೆ ಕೇಸ್ ಕೂಡ ದಾಖಲಾಗಿತ್ತು. ಈತನಿಗೆ 7 ಹೆಸರುಗಳಿದ್ವು. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಹಾಗೂ ಮತ್ತೊಬ್ಬ ಶಾಸಕ ಇಚ್ಛಾಧಾರಿ ಸ್ವಾಮಿಗೆ ಸಪೋರ್ಟ್ ಮಾಡಿದ್ದು ನಂತರ ಬೆಳಕಿಗೆ ಬಂದಿತ್ತು. ಪೊಲೀಸರು ಸ್ವಾಮಿಯ ಜೊತೆ ಕಾಲ್ ಗರ್ಲ್ಸ್ ಅನ್ನ ಅರೆಸ್ಟ್ ಮಾಡಿದ್ರು. ಇದಕ್ಕೆ ಹೇಳೋದು ಅಲ್ವಾ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ದಿನನಿತ್ಯ 10 ಬಾಬಾಗಳ ಬಂಡವಾಳ ಬಯಲಾಗ್ತಾನೆ ಇದೆ. ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಹೊಸ ಹೊಸ ಬಾಬಾಗಳು ಹುಟ್ಕೊಳ್ತಾನೆ ಇದ್ದಾರೆ. ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಯಾವನಿಗೆ ಗೊತ್ತು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.